ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ತುಂಬಾ ಸ್ಪೆಷಲ್ 2 ಡೇಸ್ ವ್ಲಾಗ್ ಇದಾಗಿದೆ. ಖಂಡಿತ ಯಾರು ಮಿಸ್ ಮಾಡದೆ ನೋಡಿ. ಸಾಟರ್ಡೆ ಸಂಡೇ ವ್ಲಾಗ್ ಇದಾಗಿದೆ. ನಮಗೆ ಫ್ಯಾಮಿಲಿ ಮೆಂಬರ್ಸೇ ಜಾತ್ರೆ ಹಾಗೂ ಪೂಜೆಗೆ ಇನ್ವೈಟ್ ಮಾಡಿದರು. ಯಾವ ಊರಲ್ಲಿ ಎಲ್ಲಿ ಅವರು ಕರೆದವರು ಯಾರು ಅಂತಲೂ ಕೂಡ ನಾನು ನಿಮಗೆ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬಟ್ ನಾನಿಲ್ಲಿ 2 ದಿವಸದ ವ್ಲಾಗಲ್ಲಿ ಸಾಟರ್ಡೆ ವ್ಲಾಗ್ ಇದಾಗಿದೆ. ಈ ವ್ಲಾಗಲ್ಲಿ ನಾನು ಎಲ್ಲೂ ಕೂಡ ಕಾಣಿಸ್ಕೊಳಲ್ಲ. ಏನಪ್ಪ ರೀಸನ್ನು ಅಂದರೆ ಸಾಟರ್ಡೆ ನಾನು ಪೂಜೆಗೆ ಹೋಗೋಕ್ಕಾಗಿಲ್ಲ. ಸಮ್ ರೀಸನ್ಸಿಂದ ತುಂಬಾ ಟ್ರೈ ಮಾಡಿದೆ, ಹೋಗೋಕ್ಕಾಗಿಲ್ಲ. ಬಟ್ ನಾನು ಮೈದಾ ಎಲ್ಲ ವೀಡಿಯೋಸ್ನ ಮಾಡಿ ನನಗೆ ಕೊಟ್ಟಿದ್ದಾರೆ, ಇದನ್ನು ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳಿ. ಸೊ ನಿಮಗಿಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ಯಾವ ಊರಲ್ಲಿ ಜಾತ್ರೆ ಅಂದರೆ, ಇದು ಬಂದು ನೆಲಮಂಗಲ ಹತ್ರ ತ್ಯಾಮಗೊಂಡ್ಲು ಅಂತ ಊರು ಬರುತ್ತೆ. ಆ ಊರಲ್ಲಿ ಜಾತ್ರೆ 2 ಡೇಸ್ ಇರುತ್ತೆ, ಶನಿವಾರ ಭಾನುವಾರ. ಬಟ್ ನಾನು ಭಾನುವಾರ ಅಟೆಂಡ್ ಆಗ್ತೀನಿ. ತುಂಬಾ ಸ್ಪೆಷಲಾಗಿದೆ ಈ ವ್ಲಾಗು. ಸೊ ಅವ್ರ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಜಾತ್ರೆನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ. ಅವರು ಬಂದು 3 ವರ್ಷಕ್ಕೆ ಒಂದು ಸತಿ ಜಾತ್ರೆನ ಮಾಡೋದು. ಇವ್ರು ಯಾರು ಅಂತ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ರೆಡ್ ಸ್ಯಾರಿ ಹಾಕಿರೋರು. ಇವರು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಲಕ್ಷ್ಮೀ ಸುರೇಶ್ ಅಂದ್ಬಿಟ್ಟು. ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ. ಈಗ ಬಂದು ಗಂಗಮ್ಮನ ತಗೊಂಡು ಮನೆಗೆ ಉತ್ಸವ ಮೂರ್ತಿನ ತೊಗೊಂಡು ಬಂದಿರೋದು. ಹಾಗೆ ಗಂಗಮ್ಮ ಮತ್ತು ಕಾಳಮ್ಮ ದೇವರು ಅನಿಸುತ್ತೆ. ಬಟ್ ನನಗೆ ಸ್ವಲ್ಪ ಕಷ್ಟ ಆಗ್ತಿರೋದು ಏನಕ್ಕೆ ವಾಯ್ಸ್ ಓವರ್ ಕೊಡೋಕ್ಕೆ ಅಂದರೆ, ಅಲ್ಲಿ ಇದ್ದು ಲೈವಲ್ಲಿ ವಿಡಿಯೋನ ಮಾಡಿ ಅದನ್ನು ನಾನು ಕಣ್ಣಲ್ಲಿ ನೋಡಿ ತಿಳ್ಕೊಂಡು ಮಾತಾಡೋದೇ ಬೇರೆ. ಈ ಥರ ವೀಡಿಯೋಸ್ನ ತೊಗೊಂಡು ನಾನು ಅದಕ್ಕೆ ವಾಯ್ಸ್ ಓವರ್ ಕೊಡೋದೇ ಬೇರೆ. ಎಷ್ಟೇ ತಿಳ್ಕೊಂಡ್ರೂ ಲೈವಲ್ಲಿ ನಾವು ನೋಡೋದು ಬೇರೆ, ಈ ಥರ ಮಾತಾಡೋದು ಬೇರೆ. ಒಂದು ಕಡೆ ಭಯ, ಯಾಕಂದರೆ ಈ ವ್ಲಾಗ್ನ ಅವರು ನೋಡಿದಾಗ ಏನಾದರೂ ನಾನು ಮಿಸ್ಟೇಕಾಗಿ ಮಾತಾಡಿದ್ರೆ ಎಲ್ಲಿ ಬೇಜಾರು ಮಾಡ್ಕೊಳ್ತಾರೋ, ತಪ್ಪು ಹೇಳ್ಬಿಡ್ತೀನೋ ಅಂತ ಒಂದು ಕಡೆ ಭಯ. ಏನಾದರೂ ಮಿಸ್ಟೇಕಾಗಿ ಮಾತಾಡಿದರೆ ಕ್ಷಮೆ ಇರಲಿ ಲಕ್ಷ್ಮೀ ಸುರೇಶ್ ಅವರೇ. ಗೊತ್ತಿದ್ದು ಗೊತ್ತಿಲ್ಲದೇನೋ ಕೆಲವೊಂದನ್ನು ಮಿಸ್ಟೇಕಾಗಿ ಮಾತಾಡ್ತೀನಿ ನೋಡಿ. ಊರಿಗೆಲ್ಲ ಹಬ್ಬ ಜಾತ್ರೆ ಒಂಥರ ಆದರೆ ಅವರು ಈ ಹಬ್ಬ ಜಾತ್ರೆನ ಮಾಡೋ ಕಾರಣ ಅವ್ರ ಮನೆಯಲ್ಲೇ ಸ್ಪೆಷಲ್ಲಾಗಿ ಸಾವಿರಾರು ಜನ ಸೇರ್ತಾರೆ ನೋಡಿ. ಹತ್ರದಿಂದ ಚೌಡೇಶ್ವರಿ ದೇವಿನ ತಾಯಿನ ನೋಡಿ ಕಣ್ಣು ತುಂಬಿಸ್ಕೊಳ್ಳಿ. ಮುಖ ನೋಡ್ತಿದ್ರೇ ತಾಯಿ ಕಣ್ಣು ಬಿಟ್ಟಂಗೆ ಕಾಣ್ತಾ ಇದೆ. ಈ ಚೌಡೇಶ್ವರಿ ದೇವಿ ಅವ್ರ ಮನೆಯಲ್ಲಿ ನೆಲೆಸಿರುವಂಥ ತಾಯಿ ಚೌಡೇಶ್ವರಿ. ಹಂಗಾಗಿ ಅವರು ಈ ಜಾತ್ರೆನ ಪ್ರಾರಂಭ ಮಾಡಿಕೊಂಡು ಎಷ್ಟೋ ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ. ತುಂಬಾ ಸ್ಪೆಷಲ್ಲಾಗಿ ಸಾವಿರಾರು ಜನನ ಕರೀತಾರೆ. ಆ ದೇವರು ಅವ್ರಿಗೆ ಈ ಶಕ್ತಿನ ಆ ತಾಯಿ ಚೌಡೇಶ್ವರಿ ಯಾವ ಥರ ಕೊಟ್ಟಿದ್ದಾರೆ ಅಂತ ಅದನ್ನು ಬಾಯಲ್ಲಿ ಹೇಳೋಕ್ಕೇ ಆಗಲ್ಲ. ಕಣ್ಣಲ್ಲಿ ನೋಡಿದ್ರು ಕಣ್ಣು ತುಂಬ್ಕೊಳ್ಳೋದೇ ಒಂದು ಸಂತೋಷ ಸುದ್ದಿ. ಹಂಗಾಗಿ ಮಿಸ್ ಮಾಡಿಕೊಂಡೆ. ನಂತರ ಯಾರೂ ಮಿಸ್ ಮಾಡ್ಕೊಳ್ಬಾರ್ದು. ಎಲ್ಲರೂ ಇದನ್ನು ನೋಡಿ ಅವ್ರ ಬಗ್ಗೆ ತಿಳ್ಕೊಳ್ಬೇಕು. ಸಾವಿರಾರು ಜನ ಅವ್ರನ್ನ ಅವ್ರ ಥರ ಮಾಡೋ ಶಕ್ತಿ ಎಲ್ಲರಿಗೂ ಬರೋದಿಲ್ಲ ಅನ್ನೋ ಉದ್ದೇಶ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ, ಅದು ಇನ್ನೂ ಸ್ಪೆಷಲ್ ಆಗಿರುತ್ತೆ. ಹಾಗೆ ಈ ವ್ಲಾಗು ನೋಡ್ತಾ ಹೋಗಿ, ಇನ್ನೂ ತುಂಬಾ ಸ್ಪೆಷಲ್ಲಾಗಿ ಇರುತ್ತೆ. ಮುಂದೆ ಕಂಟಿನ್ಯೂ ಆಗುತ್ತೆ ವ್ಲಾಗು. ನಾನಿಲ್ಲಿ ತೋರಿಸ್ತಾ ಇರೋದಕ್ಕೂ ಅವ್ರ ಮನೆಯಲ್ಲಿ ನಡೆಯುವಂಥ ಪೂಜೆ ಅದೆಲ್ಲನೂ ಕೂಡ ನೋಡೋಕ್ಕೆ ತುಂಬಾ ಅದೃಷ್ಟನೇ ಮಾಡಿರಬೇಕು. ನಾನು ಇದನ್ನು ನನ್ನ ಮೈದನಿಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನಾನು ಹೋಗಿಲ್ಲ ಅಂದರೂ ನನಗೋಸ್ಕರ ಈ ವಿಡಿಯೋನ ಶೂಟ್ ಮಾಡಿ ನನಗೆ ಶೇರ್ ಮಾಡಿರೋದೇ ಒಂದು ದೊಡ್ಡ ಖುಷಿ ವಿಷಯ. ಯಾಕಂದರೆ ನಾನು ಇದನ್ನು ಕೂತ್ಕೊಂಡು 1 ದಿವಸ ಎಲ್ಲ ನೋಡಿದ್ದೀನಿ, ಆಮೇಲೆ ನಿಮಗೆ ಶೇರ್ ಮಾಡ್ತಾ ಇರೋದು. ಖಂಡಿತ ಈ ವ್ಲಾಗ್ ಮಿಸ್ ಮಾಡಿದೆ. ಕೊನೆಯಲ್ಲಿ ಈಗ ನೆಕ್ಸ್ಟು ಲೈವ್ ವಿಡಿಯೋನ ಹಾಕ್ತೀನಿ ನೋಡಿ. ಗುರುದೇವೋ ಮಹಾದೇವೋ ಗುರುದೇವ ಸದಾಶಿವಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
ಹಾಗೆ ನೋಡಿದ್ರಲ್ವಾ ಇಷ್ಟೊತ್ತು ಲೈವ್ ವಿಡಿಯೋನ ಕೊಟ್ಟಿದ್ದೆ, ತುಂಬಾ ಚೆನ್ನಾಗಿತ್ತು. ನಾನು ಖುಷಿಪಟ್ಟಷ್ಟು ನೀವು ಕೂಡ ಖುಷಿ ಪಟ್ಟಿರ್ತೀರ. ಅಂದರೆ ಯಾರದೇ ಆಗಲಿ ಯಾರನ್ನೇ ಆಗಲಿ ನಾವು ನೋಡಿ ಈ ಥರ ನೋಡೋ ಭಾಗ್ಯ ಆಗಲಿ, ಈ ಥರ ಮಾಡೋ ಶಕ್ತಿ ಆಗಲಿ ದೇವರು ಎಲ್ಲರಿಗೂ ಕೊಡೋದಿಲ್ಲ. ಹಾಗೆ ಅವರು ಇಷ್ಟೆಲ್ಲ ಮಾಡೋ ಶಕ್ತಿ, ಇಷ್ಟು ಖುಷಿಯಾಗಿ ಅವರು ಮುಖದಲ್ಲಿ ಇರುವ ಖುಷಿ ಆಗಲಿ, ಜನಗಳನ್ನ ಮಾತಾಡಿಸೋ ರೀತಿ ಆಗಲಿ, ಇನ್ವೈಟ್ ಮಾಡ್ಕೊಳ್ಳೋ ರೀತಿ ಆಗಲಿ ತುಂಬಾ ಸ್ಪೆಷಲಾಗಿ ಆ ತಾಯಿಗೆ ಮಾಡಬೇಕಾಗಂಥ ಸ್ಟಾರ್ಟಿಂಗಿಂದ ಪೂಜೆ ಯಾವ ಥರ ಪ್ರೊಸೀಜರ್ ಹೆಂಗೆಲ್ಲ ಮಾಡಿದ್ರು ಅಂತ ನಿಮಗೆ ಶೇರ್ ಮಾಡಿದೆ. ನನಗಂತೂ ತುಂಬಾ ಖುಷಿ ಆಯಿತು. ನನ್ನಷ್ಟೇ ಖುಷಿ ನೀವು ಕೂಡ ಪಟ್ಟಿರ್ತೀರ ಅನಿಸುತ್ತೆ. 2 ಡೇಸು ಅವರು ಇದು ಬಂದು ನೈಟ್ ಆಗಿರುತ್ತೆ, ಒಂದು 12:30 ಆ ಥರ ಟೈಮಲ್ಲಿ ಪೂಜೆಗಳನ್ನ ಮಾಡ್ತಾ ಇರೋದು. ಊರೆಲ್ಲ ಈ ಜಾತ್ರೆನ ಅವರೇ ನಡೆಸೋದು ಅನಿಸುತ್ತೆ. ಸೊ ಡೀಟೇಲಾಗಿ ನನಗೆ ಗೊತ್ತಿರೋ ಅಷ್ಟು ನಿಮಗೆ ತಿಳಿಸ್ತೀನಿ. ಸೊ ಮುಂಚೆ ವರ್ಷವೂ ಕೂಡ ಮಾಡ್ತಾಯಿದ್ರು. ಹೋಗ್ತಾ ಜನ ಜಾಸ್ತಿ ಆದಂಗೂ, ಅವರು ಸಿಂಪಲ್ಲಾಗಿ ಮುಂಚೆ ಮಾಡ್ತಾಯಿದ್ದಂಗೂ ಸಾವಿರಾರು ಜನನ ಊಟ ಹಾಕೋಕ್ಕೂ 100 ಜನಕ್ಕೂ ಊಟ ಹಾಕೋಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಹಂಗಾಗಿ ಈಗ 3 ವರ್ಷಕ್ಕೆ ಒಂದು ಸತಿ ಮಾಡ್ತಾರೆ. ಬಟ್ ನೆಕ್ಸ್ಟಲ್ಲ ಇನ್ನು 3 ಇಯರ್ಸಿಗೆ ನಾನು ಖಂಡಿತ 2 ಡೇಸನ್ನು ಮಿಸ್ ಮಾಡಿಕೊಳ್ಳದೆ ಹೋಗಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಬಟ್ ಈ ವರ್ಷ ನಾನು ಹೋಗಿಲ್ಲ ಅಂದರೂ ಹೋದಷ್ಟೇ ಸಂತೋಷ ಆಯಿತು. ನೋಡಿ ಬನ್ನಿ, ಈಗ ಆಲ್ಮೋಸ್ಟು ಶಿವ ಪಾರ್ವತಿಗೆ ಯಾವ ಥರ ಮದುವೆ ಆಗುತ್ತೆ ಆ ಥರ ಪ್ರೊಸೀಜರ್ ಅನಿಸುತ್ತೆ ಇದು ನನಗೆ ಗೊತ್ತಿರೋ ಮಟ್ಟಿಗೆ. ಸೊ ಇದೆಲ್ಲನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಇಲ್ಲೂ ಕೂಡ ನಾನು ನಿಮಗೆ ಲೈವ್ ವಿಡಿಯೋನ ಶೇರ್ ಮಾಡ್ತೀನಿ, ನೋಡಿ. ಹಾಗೆ ಚೌಡೇಶ್ವರಿ ಜಾತ್ರೆ ನಾಳೆ ಎಲ್ಲ, ಇವತ್ತೆಲ್ಲನೂ ವೆಜ್ಜು, ನಾಳೆ ನಾನ್ ವೆಜ್. ಸೊ 2 ದಿವಸದ ವ್ಲಾಗ್ನ ನಾಳೆ ಅಂತೂ ತುಂಬಾ ಸ್ಪೆಷಲಾಗಿ ಇನ್ವೈಟ್ ಮಾಡಿದ್ದಾರೆ. ತುಂಬ ಜನಗಳು ಬರ್ತಾರೆ, ಸೇರ್ತಾರೆ. ಆ ದಿನದ ವ್ಲಾಗ್ ಯಾವ ಥರ ಇರುತ್ತೆ ಅಂತ ಅದನ್ನು ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಶಿವ ಪಾರ್ವತಿಗೆ ಮದುವೆ ಮಾಡಿದ್ರು, ಅಂದರೆ ಇವರೇ ಶಿವ ಪಾರ್ವತಿ. ನನ್ನ ಪ್ರಕಾರ ಆ ಅಕ್ಕಿ ಏನು ಎತ್ತುತ್ತಾರೆ, ಆ ಅಕ್ಕಿನ ಲಕ್ಷ್ಮಿ ಅವರ ಮಡ್ಲಿಗೆ ತುಂಬ್ತಾರೆ. ಸೊ ಆ ಅಕ್ಕಿ ಅವ್ರ ಮಡ್ಲಿಗೆ ತುಂಬ್ದಂಗೆ ಅವ್ರ ಮನೆಯೂ ಕೂಡ ಯಾವಾಗೂ ಸದಾ ತುಂಬಿ ಇದೇ ಥರ ಸಾವಿರಾರು ಜನಕ್ಕೆ ಹಾಕೋದು, ಇನ್ನೂ ಹೆಚ್ಚಿಗೆ ಆಗಬೇಕು, ಇನ್ನು ಬರೋ 3 ವರ್ಷಕ್ಕೂ ಅವ್ರಿಗೆ ಇನ್ನೂ ಶಕ್ತಿ ತುಂಬಾ ಕೊಡಬೇಕು ಅಂತ ನಾನು ಬಯಸ್ತೀನಿ. ಹಾಗೆ ಇದು ಮಾರ್ನಿಂಗ್ 4:35 ಒಳಗಡೆ ಈ ಥರ ಭಾನುವಾರದ ವ್ಲಾಗ್ ಇದು. ಹಾಗೆ ನೈಟ್ ಎಲ್ಲ ಕಂಟಿನ್ಯೂ ಆಗುತ್ತೆ ಜಾತ್ರೆ. ನೋಡಿ, ಅವರು ನಿದ್ದೆನೇ ಮಾಡೋದಿಲ್ಲ. ಈಗ ಆರತಿಗಳು ತೊಗೊಂಡು ಹೋಗ್ತಾ ಇದ್ದಾರೆ. ಅವ್ರ ನಮ್ಮ ರಿಲೇಟಿವ್ಸು ಅವ್ರ ಮನೆಗಳವರೇ ಎಲ್ಲ ಈ ಆರತಿಗಳು. ಹಾಗೆ ಇದು ಆದಮೇಲೆ ಅನಿಸುತ್ತೆ ಅದು ಮೇಕೆ ಕುರಿ ಬಲಿನ ಕೊಡ್ತಾರೆ. ಆ ವ್ಲಾಗೆಲ್ಲ ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡೂ ಇಲ್ಲ, ಅದನ್ನು ಶೂಟ್ ಮಾಡೂ ಇಲ್ಲ. ಸರಿ ಸುಮಾರು ಒಂದು 20-15 ಕುರಿನ ಕಟ್ ಮಾಡಿ 100,000 ಜನಕ್ಕೆ ಊಟನ ಹಾಕ್ತಾರೆ. ಸೊ ಇದನ್ನೆಲ್ಲ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ನನ್ನಷ್ಟೇ ಖುಷಿ ನೀವು ಕಣ್ತುಂಬ ನೋಡಿದ್ದೀರಾ. ಆ ಚೌಡೇಶ್ವರಿ ನಿಮಗೂ ಕೂಡ ಒಳ್ಳೇದು ಮಾಡಲಿ.
ಏನಾದರೂ ಇದ್ದರೆ ಅಂದ್ಕೊಳ್ಳಿ, ಖಂಡಿತ ನಿಮಗೆ ಒಳ್ಳೆಯದಾದರೆ 3 ಇಯರ್ಸ್ ಆದಮೇಲೆ ನೀವು ಕೂಡ ಬನ್ನಿ ಅಂತ ನಾನೇ ಹೇಳ್ತಾ ಇದ್ದೀನಿ. ಸೊ ಹಾಗೆ ನಾಳೆ ವ್ಲಾಗ್ ಮಿಸ್ ಮಾಡಿದೆ ನೋಡಿ. ಇಲ್ಲಿಂದ ನಾನು ಕಂಟಿನ್ಯೂ ಆಗುತ್ತೆ. ಸಂಡೇ ನಾನು ಮಾರ್ನಿಂಗ್ ಬರ್ತೀನಿ, ಅದೆಲ್ಲನೂ ಕೂಡ ಶೇರ್ ಮಾಡ್ತೀನಿ ಹೇಗಿರುತ್ತೆ ಅಂತ. ನೆಕ್ಸ್ಟ್ ವ್ಲಾಗ್ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ವ್ಲಾಗ್ನ ತಾಳ್ಮೆಯಿಂದ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.